ಅಲ್ಲ ಒಂಥರ ಬುದ್ಧಿ ಇಲ್ದೋದಾರ ಆಡ್ತಾರಲ್ಲ ಹಂಗೆ ಆಡ್ತಾನೆ ಬುದ್ಧಿ ಇಲ್ದೋದಾರ ಹಂಗೆ ಅಲ್ಲ ಕಲಿ ಯಾಕೆ ಕೈ ಮಾಡಿದೆ ನೀನು ಬೆಣ್ಣದ ಮೇಲೆ ಹಾಂ ಯಾಕೆ ಕೈ ಮಾಡಿದೆ ನೀನು ಏನು ಹೆಣ್ಮಕ್ಳ ಮೇಲೆ ಕೈ ಮಾಡ್ಬಿಟ್ರೆ ದೊಡ್ಡ ಮೋಸ ಅನ್ಸ್ಕೊಬಿಡ್ತೀಯ ನೀನು ಯಾಕೆ ಹೊಡಿಬೇಕಾಗಿತ್ತ ಬೆಣ್ಣೆ ನೀನು ಸುಮ್ಮನಿರೋಜಿ ನಿಂಗೆ ಗೊತ್ತಿಲ್ಲ ಅವಳನ್ನ ತಲೆ ಮೇಲೆ ಸುಮ್ಮ ಕೂತ್ಕೊತೀನಿ ಬಾ ಅಲ್ಲ ಯಾವ್ಯಾವ ಥರ ಮಾತಾಡೋದು ನೋಡಿ ನಿನ್ನ ಕಣ್ಣು ಮುಂಗಡ್ಲೆ ಅಲ್ಲ ಇವಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಕೊಲೆಗಾರನ ಜೊತೆ ನನ್ನ ತಂಗಿ ಕಳ್ಸ್ಕೊಡ್ಬೇಕಾಗಿತ್ತ ಹೇಳ್ತೀಯಲ್ಲ ನೀನು ಅಲ್ಲ ಮುನ್ಸತ್ವ ಬೇಡ ಒಂದು ಚೂರಾರಿ ಅಂತ ಅದು ಹೆಂಗೆ ಕಳಿಸು ಅಂತ ಮನ್ಸು ಹೇಳಕ್ಕೆ ಬಾಯಲ್ಲಿ ಬತ್ತು ಇವಳಿಗೆ ಹೆಂಗೆ ಬತ್ತು ತಣ್ಣ ಮತ್ತೆ ಹಿಂಗೆ ಹೆಚ್ಚು ಕಮ್ಮಿ ಮಾಡವನೆ ನೀವು ನನ್ನ ನಾಡನೆ ಕರ್ಕೊಂಡು ಹೋಗ್ಬಿಟ್ಟು ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಮುಗಿ ತಬ್ಲೆ ಆಯ್ತದೆ ಇವಳು ಒಂದು ಹೆಣ್ಣಾಗಿ ಇವಳಿಗೆ ಯತ್ನೆ ಮಾಡ್ಬೇಕಾಗಿರೋದು ಬೇಕಾದಷ್ಟು ಅದೇ ತಾನೇ ಜ್ಞಾನ ಬೇಡವೆ ಇವಳಿಗೆ ಹೇಳಿ ನೀನೇ ಜ್ಞಾನ ಇರಲಿ ಬಿಡ್ಲಿ ನೀನು ಯಾಕೆ ಕೈ ಮಾಡಕ್ಕೆ ಹೋಗಿದೆ ಹಾಂ ಯಾಕೆ ಕೈ ಮಾಡಂಥದ್ದು ಏನಿದದು ಆಯಿತು ಬಿಡು ಏನಾದ್ರು ಮಾಡೋಕ್ಕಾಯ್ತದೆ ಅಂತ ಸುಮ್ಮನೆ ಇರಬೇಕು ಕಲ ಮಗ ನೀನು ಅದಕ್ಕೆ ಎತ್ತಿ ಹೊಡೆದ್ಬಿಟ್ರೆ ಸರಿ ಆದದ ಆಯ್ಕೆ ಪಾಯ್ಕೆ ಬಿದ್ದೇ ಬಿಡ್ತು ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಇವತ್ತು ನಿಮ್ಮ ಅಪ್ಪ ಹೆಂಗೆ ಅನುಭವಿಸ್ತಾ ಇದ್ದಾನು ಹಂಗೆ ಅನುಭವಿಸೋಕೆ ಆಸೆ ಆಗಿದ್ದದ ನಿನಗೆ ಹೇಳು ಇವತ್ತು ಎಷ್ಟು ಕಷ್ಟ ಇದ್ದದು ಹೇಳು ನಿಮ್ಮ ಅಪ್ಪನಿಗೆ ದಡ್ಡಂಗೆ ಆಡ್ತೀಯ ನೀನು ಪೂಸಿ ಮಾಡ್ಕೊಂಡು ಹೇಳೋ ರೀತಿಲಿ ಹೇಳಿದ್ರೆ ಅರ್ಥ ಮಾಡ್ಕೊತಾರಪ್ಪ ಏನು ಪೂಸಿ ಮಾಡೋರು ಏನು ದಡ್ಡಿಯಾ ಪೂಸಿ ಮಾಡಿ ಹೇಳಕ್ಕೆ ಅವ್ಳಿಗೂ ಎಲ್ಲ ಗೊತ್ತು ಕ್ರಿಮಿನಲ್ ಮೈಂಡ್ ಸುಮ್ಮ ಕೂತ್ಕೋ ಅಪ್ಪನ ಮದುವೆ ಯಾವಾಗ ಫಿಕ್ಸ್ ಆಯಿತು ಆಗ್ಲಿಂದನೇ ಇವಳು ಹಿಂಗೆ ಆಡ್ತಿರೋದು ಕಣ ಆಸ್ತಿ ಹೋಯ್ತದೆ ಅದು ಹೋಯ್ತದೆ ಇದು ಹೋಯ್ತದೆ ಅಂದ್ಕೊಂಡು ತಲೆ ತಿಂತ ಕೂತಳು ನನಗೆ ಪೂಸಿ ಮಾಡಿ ಹೇಳೋಂಥದ್ದು ಏನೂ ಇಲ್ಲ ಇವಳು ಭಾಳ ಕ್ರಿಮಿನಲ್ ಒಳಗೆ ಸುಮ್ಕಿರಿ ಈಗ ಏನು ಮಾಡಂಗಿದ್ದಲ್ಲ ಹಾಂ ಏನು ಮಾಡಂಗಿದ್ದದು ಈಗ ಆಯಿತು ಈಗ ಇನ್ನೇನು ಮಾಡಂಗಿಲ್ಲ ಈಗ ನೀನು ನಿಷ್ಠುರ ಆಗ್ಬೇಕು ಹೋಗಬೇಡ ನೀನು ಆಯಿತಾ ಸುಮ್ಮನೆ ಫೋನ್ ಮಾಡಿಬಿಟ್ಟು ತಪ್ಪಾಯ್ತು ಅಂತ ಕೇಳ್ಕೊಂಡು ಕರ್ಕೊಬರೋಕೆ ಹೋಗಿ ಚಂದ್ವಾ ಅವ್ರೇನು ಅನ್ಕೊಳಕ್ಕೆ ಮತ್ತೆ ಮಾವ ನೋಡು ಈ ಥರ ನನ್ನ ಮಗಳು ಹೊಡೆದವ್ರೆ ಅನ್ನಕ್ಕಿಲ್ವಾ ಅವ್ರಿಗೆ ಯಾಕೆ ಮನ್ಸು ನೋವು ಮಾಡ್ಬೇಕಲ್ಲ ಒಲ ಕರ್ಕೊಬರಲ್ಲ ಹೋಗಿ ಆಯಿತು ತಪ್ಪಾಯ್ತು ಬಾ ಅಂದ್ಬಿಟ್ಟು ನಾನೇ ತಪ್ಪಾಯ್ತು ಅನ್ನಕ್ಕೆ ಹೋಗ ನಾನು ತಪ್ಪಾಯ್ತು ಅಂತ ಅನ್ನೋದು ನಾನು ಅವೆಲ್ಲ ಹೇಳಕ್ಕೆ ನಾನು ಕರೆಯಕ್ಕೆ ಹೋಯ್ತು ನಾನು ಹೋದರೆ ಬರಲಿ ಇಷ್ಟ ಇದ್ರೆ ಬಾಳಕ್ಕೆ ಬರಲಿ ಇಷ್ಟ ಇಲ್ವಾ ಇರ್ಲಾಕು ಅಲ್ಲೇ ಅವಳನ್ನ ದಮ್ಮಯ್ಯದ ಅತ್ತಯ್ಯ ಅಂದ್ಬಿಟ್ಟು ಕಾಲು ಕಟ್ಕೊಂಡು ಕರ್ಕೊಬರೋಂಥದ್ದು ಏನೂ ಇಲ್ಲ ಕಣ ಆ ಯೋಗ್ಯತೆ ಉಳ್ಸ್ಕೊಂಡಿಲ್ಲ ಅವಳು ಕಣ ಯೋಗ್ಯತೆ ಉಳ್ಸ್ಕೊಂಡಿಲ್ಲ ಅವಳು ಸುಮ್ಮನೆ ಯಾಕೆ ಬರ್ದಾರೆ ಇಷ್ಟ ಇದ್ದವ್ರೆ ಇರ್ಲಾಕ ಅಲ್ಲೇ ಅಲ್ಲ ಏನಾರಾಗಿತ್ತು ಏನು ನಾನೇನು ನೋಡ್ತಾಯಿಲ್ಲ ಮನೆ ಒಳಗೆ ಒಂದು ಕೆಲಸ ಮಾಡ್ತಿದ್ದಾಳೆ ಹೇಳು ಎಲ್ಲರೂ ನಿಖಿತಾನೆ ಮಾಡೋದು ಓಲಿ ಮಾಡಲಿ ಏನು ಮಾಡೋಕ್ಕಾಗೋದು ಅವಳು ಮಾಡ್ಕೊಂಡಿರೋ ಪರಿಸ್ಥಿತಿಗೆ ನಾವು ಏನು ಮಾಡೋದು ಅನ್ಕೊಂಡು ನಾನು ನೋಡ್ತಾ ಸುಮ್ಮನಾಗಿನಿ ಒಂದು ಕೆಲಸ ಮುಟ್ಟಕ್ಕಿಲ್ಲ ಇವಳು ಎಲ್ಲನೂ ಅವಳೇ ದೇಮೇಲೆ ಹಾಕೋದು ಅವಳನ್ನೇ ಮಾಡು ಅಂತ ಜೀವ ತೆಗೆದ್ರೆ ಅದು ಹೆಂಗದದು ಆದಷ್ಟು ಇಬ್ಬರು ಅನ್ಸಸ್ಕ ಮಾಡ್ಕೊಂಡು ಹೋಗ್ಬೇಕಪ್ಪ ಎಲ್ಲನೂ ಅವಳೇ ಮಾಡ್ತಾವಳೆ ಅಯ್ಯೋ ಮಾಡಲಿ ಅನ್ಕೊಂಡು ನಾನು ಸುಮ್ಮನಿದ್ದೆ ತಾನೆ ಈ ವಿಷಯದಲ್ಲಿ ಹೆಂಗೆ ತುಂಬೋ ಕಳಿಸ್ತಾರೆ ಇಸ್ಕೊಂಡಿದ್ದೀರಲ್ಲ ಅಂತಾಳಲ್ಲ ಮನ್ಸತ್ ಪಚ್ಚದು ಇವಳಿಗೆ ಆ ಕೊಲೆಗಟ್ಕೊಂಡು ಕಳಿಸ್ಬಿಟ್ಟು ನಾಳೆ ದಿವಸ ನಾನು ನಿಮ್ಮದೇ ಇರೋಕ್ಕದ ನಾವು ಕರ್ಕೊಂಡೋಗಿ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದೆ ಮೊದಲೇ ಅವನು ದ್ವೇಷ ಇಟ್ಕೊಂಡಿರ್ತಾನಪ್ಪ ಮನ್ಸಲ್ಲಿ ಯಾರು ಗೊತ್ತು ಅವ್ನು ಮನ್ಸಲ್ಲಿ ಇರೋದು ಯಾಕೆ ಕಳಿಸ್ಬೇಕು ಕಂಡುವೆ ಅಂತ ಹಣೆ ಬರ ಏನಿರೋದು ಇವಳಿಗೆ ಹಾಕ್ಬೇಕು ಎಲ್ಲವ ಏಳತ್ತು ನ್ಯಾಪರ ಹಾಕ್ಬೇಕು ಇವಳಿಗೆ ಕೆಲಸ ಎಷ್ಟು ತಂದಕ್ಕಿಂತ ಮಾಡ್ಕೊಂಡು ತಿನ್ಕೊಂಡು ಬಿದ್ದಿರಬೇಕು ಅದು ಬಿಟ್ಬಿಟ್ಟು ಯಾವರಕ್ಕೆ ಮನೆ ಇವಕ್ಕೆಲ್ಲ ಇವಳು ಸಂಬಂಧ ಏನು ಮಾತಾಡಬೇಕು ಅನ್ನೋದು ಏನಿರೋದು ಇವಳು ಅವ್ನ ಕೆಲಸ ಎಷ್ಟಿರೋದು ಅಷ್ಟು ನೋಡ್ಕೊಂಡಿರೋ ನಾನು ಎಷ್ಟೋ ಸತಿ ಹೇಳಿನಿ ನೀನು ಯಾವ ವಿಷಯಕ್ಕೂ ತಲೆ ಹಾಕ್ಬೇಡ ನಿನ್ನ ಕೆಲಸ ಎಷ್ಟಿರೋದು ಅಷ್ಟು ನೋಡ್ಕೊಂಡು ನೀನು ಸುಮ್ಮನೆ ಇದ್ಬಿಡು ಅಂತ ನಾನು ಅಷ್ಟು ಬಗೆಯಿಂದ ಹೇಳಿನಿ ಆದರೂ ಇವಳು ಅತಿಯಾಗಿ ಆಡಕ್ಕೆ ಬಂದಾಗ ನಮಗೆ ಏನು ಎಷ್ಟು ಕೋಪ ತಕ್ಕಿಲ್ಲ ಬೇಜಾರಾಕಿಲ್ಲ ನಮಗೆ ಅರ್ಥ ಮಾಡ್ಕೋಬೇಕು ತಾನೆ ಇವಳು ಏನೋ ಮಾಡ್ತಾರೆ ಅವ್ರಿಷ್ಟ ಇವತ್ತು ಅವ್ರಿಗೂ ಕಷ್ಟ ಅದೇ ಅವ್ಳು ತಂಗಿ ಬಾಳಿಂಗ ಆಗದೆ ಅವ್ರ ಅಪ್ಪನ ಬಾಳಿಂಗ ಆಗದೆ ಅವ್ರಿಗೂ ನೋವೋದೇನನ್ನ ಇವಳು ಅರ್ಥನೇ ಮಾಡ್ಕೊಳ್ತಾನೆ ಇವಳು ಕಷ್ಟ ಇವಳು ಹೇಳ್ಕೊಬಿಟ್ರೆ ನಮ್ಮ ಕಷ್ಟ ಯಾಕೆ ಹೇಳ್ಕೊಳವ ನಾವು ಈಗ ಆಯಿತು ಹೋಯ್ತು ಮಗ ಸರಿಯಾ ತಲೆಗೆಡ್ಸ್ಕೊಬೇಡ ನೀನು ಫೋನ್ ಮಾಡಿಬಿಟ್ಟು ಹೇಳು ನೀನು ಸುಮ್ಮನೆ ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ ಯಾವ್ದೂ ಹೇಳ ಆಯಿತು ಬಾ ತಪ್ಪಾಯಿತು ಅಂದ್ಬಿಟ್ಟು ಹೇಳ್ಬಿಟ್ಟು ತಗೆ ಬರಲಿ ಮನೆಗೆ ಈಗ ಅವ್ರು ಏನು ಅನ್ಕೊಳಕ್ಕಿಲ್ವಲ್ಲ ಈಗ ನಿಮ್ಮ ಅಪ್ಪನಿಗೆ ಹೆಣ್ಣು ನೋಡಿವಿ ಅವ್ರು ಏನು ಅನ್ಕೊಳಕ್ಕೆ ನೋಡು ಸೊಸೆನೇ ಬಾಳಿಸ್ತಾನೆ ಓಡಿಸೋರೆ ನನ್ನ ನಾಳೆ ದಿವಸಕ್ಕೆ ನಮ್ಮ ಹೆಣ್ಣ ಬಾಳಿಸ್ದಂಗೆ ಆಯ್ತು ಅಂತ ಅವ್ರಿಗೂ ಹೆಣ್ಣು ಕೊಡೋಕೆ ಎದುರ್ಕ ತರ್ತಾನೆ ಬೆಚ್ಚು ತರ್ತಾನೆ ಅವೆಲ್ಲ ಯಾಕೆ ಬೇಕು ಸರಿ ಬರೋಕ್ಕಿಲ್ಲ ಮಗ ನನ್ನ ಮಾತು ಕೇಳು ಹೋಗು ಕರ್ಕೊಬರೋಗು ಆಯಿತು ತಪ್ಪಾಯಿತು ಬಾ ಅಂದ್ಬಿಟ್ಟು ಹೇಳು ನಡಿ ಹೋಗಾರು ಕರ್ಕೊಬ ಎಲ್ಲರೂ ಫೋನಾರು ಮಾಡಿ ಹೇಳು ನಾನು ಹೋಗೋಕ್ಕೂ ಇಲ್ಲ ಫೋನು ಮಾಡೋಕ್ಕಿಲ್ಲ ಅವಳು ಗಂಡನ ಕೊಟ್ಟು ಬಾಳಬೇಕು ಅನ್ನೋದು ಅವಳು ಮುನ್ಸಲಿತ್ತ ಬರಲಿ ಇಲ್ವಾ ಬರ್ದಾರು ಇರಲಿ ಬಿಡಿ ನೀವೇ ತಲೆಗೆಡ್ಸ್ಕೊಂಡಿರಿ ಅದಕ್ಕೆಲ್ಲವ ಜಾಸ್ತಿ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬಿಡೋದು ಬಿಟ್ಬಿಡೋದು ಅವ್ರು ಇಷ್ಟ ಹೆಂಗೆ ಬರ್ತದಂಗೆ ಮಾಡ್ಕೊಳ್ಳಿ ನಾವೇನು ಮಾಡೋಕ್ಕಾಗಿಲ್ಲ ಅವಳನ್ನೇನು ಅಂತಾರೆ ಏನಾಗಿರೋದು ಏನು ಅವ್ಳು ಕೇಳಿದ ತಂದು ಕೊಡ್ತೀನಿ ಆ ಮಗಿಗೆ ಏನಾರು ಒಂಚೂರು ತಂದು ಕೊಟ್ಟರೆ ಅದನ್ನೇ ಸಹಿಸಕ್ಕಿಲ್ಲ ಯಾರನ್ನ ತಂದು ಕೊಡ್ತೀನಿ ನನ್ನ ಮಗನಿಗೆ ತಿನ್ನಿಸ್ಬೇಡ್ದ ನಾನು ಅಂತಾಳೆ ಡ್ರೈ ಫ್ರೂಟ್ಸ್ ತಗೊಡು ಬೀರಲ್ಲಿ ಮಡಿಕೊಂಡು ತಿನ್ನಿಸ್ತೀನಿ ಅಂತಾಳೆ ನಾನು ಹೆಂಗೆ ಮಾಡೋಕ್ಕದ ನಾನು ನನಗೆ ಎಷ್ಟು ಮನ್ಸು ನೋವು ಹಾಕಿಲ್ಲ ಇವತ್ತು ನನ್ನ ತಂಗಿ ಭಾಳ ಹಿಂಗೆ ಆಗದೆ ಅಂದ್ಬಿಟ್ಟು ನಾನು ಇವಳು ಮಾತು ಕಟ್ಕೊಂಡು ನಾನು ಕುಣಿಯೋಕ್ಕದ ಇವಳು ಮಾತು ಕಟ್ಕೊಂಡು ಕುಣಿಯೋಕ್ಕದ ಹೇಳು ನೀನೇ ನನಗೆ ಎಷ್ಟು ಬೇಜಾರು ಹಾಕಿಲ್ಲ ಅಂದ್ಬಿಟ್ಟು ಆ ಮಗಿನ ಏನೋ ತಿಂದ್ರುಂಡ್ರೆ ಸಹಿಸಕ್ಕಿಲ್ವಲ್ಲ ಇವಳು ಈ ಬುದ್ಧಿ ಕಲ್ತಿರೋಳು ಇವಳು ನಮ್ಮ ಕಣ್ಣು ಮುಂದ್ಗಡೆಗೆ ಆಡ್ತಾಳಲ್ಲ ಇವಳು ನಮ್ಗೆ ಎಷ್ಟು ಬೇಜಾರಾಕಿಲ್ಲ ಏನು ಇವಳೇ ಸರಿಯಾ ಬುದ್ಧಿ ಕಲ್ತಿರೋಳು ಏನೋ ಇವತ್ತು ಕಲಿತಾಳೆ ನಾಳೆ ಕಲಿತಾಳೆ ಅನ್ಕೊಂಡು ನಾನು ನೋಡಿ ಸಾಕಾಗದು ಇವ್ರು ಅವತಾರಗಳ ಏನಾರು ಮಾಡ್ಕೊಳ್ಳಿ ನಾನು ತಾರೆ ಕೆಡ್ಸ್ಕೊಳಕ್ಕಿಲ್ಲ ಕಣದಿ ನಾನು ಇಷ್ಟ ಆಯ್ತಾ ಬರಲಿ ಕಷ್ಟ ಆಯ್ತಾ ಇದ್ದೇ ಬಿಡಲಿ ಅಲ್ಲೇ ಅದೇನೋದು ಆಗೇ ಬಿಡಲಿ ಏನೋ ಒಂದು ಮಾತುಕತೆ ಬರ್ತಾವಪ್ಪ ಎಂಥರ ಮನೇಲ್ವೇ ಎಂತ ಹೆಂಗೆ ತಿರ್ಕ ಮಾತಾಡ್ತಿದ್ದವಳು ಅವಳು ಲಿಖಿತ ಇರೋದ್ರಿಂದವ ಈ ಥರ ಇದಾಗಿರೋದಂತೆ ಅವಳಿಗೆ ಬರೋಕ್ಕೆ ಇಷ್ಟ ಇಲ್ವಂತೆ ಅವಳು ಕಳಿಸೋರು ಬಂದಳಂತೆ ಈಗ ನಾನು ಇವಳಿಗೋಸ್ಕರವ ಕೊರೆ ಕಟ್ಕೊಂಡು ಕೈಲಿ ನನ್ನ ತಂಗಿ ಕಳಿಸ್ಬಿಟ್ಟು ನನ್ನ ತಂಗಿ ಇಲ್ದಂಗೆ ಮಾಡ್ಕೋಬೇಕಾ ನಾನು ಅವ್ನು ಯಾವುದೇ ಕಾರಣಕ್ಕೂ ಚೆನ್ನಾಗಿ ನೋಡ್ಕೊಳ್ಳೋಕ್ಕಿಲ್ಲ ನಂಗೆ ಚೆನ್ನಾಗಿ ಗೊತ್ತು ಅವನು ಮುನ್ಸಲಿ ಭಾಳ ದ್ವೇಷ ಇಟ್ಕೊಂಡವನೇ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಬಿಟ್ಟ ಆಮೇಲೆ ಕಣ್ಣಲ್ಲಿ ಯಾರು ನೋಡ್ಬೇಕು ಹೇಳು ನಾವೇ ತಾನು ನೋಡ್ಬೇಕಾಗಿರೋರು ಯಾರು ಹೇಳಿದ್ರು ಅಷ್ಟೇ ಯಾಕೆ ಹೇಳಿದ್ರು ಅಷ್ಟೇ
ಬಂದು ಅವಳು ನನ್ನ ತಂಗಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಇರಲಿ, ಇಲ್ವಾ ಅವಳು ನಂಗೆ ಬೇಡವೇ ಬೇಡ. ಅವಳಿಗೋಸ್ಕರ ನನ್ನ ತಂಗಿ ಬಿಡೋಕೆ ಹಾಕಿರ ಆಟಂತ್ರ ಮಾಡಿ ಬಿಡ್ಬಿಡೋಕ್ಕಾಗದ. ಏನಾರು ಅವಳಿಂದ ಏನಾರು ಕಿರಿಕ್ ಬರ್ತಿದ್ದದ, ಏನಾರು ಮಾತಾಡ್ತಿದ್ದಾಳಜ್ಜಿ ಹೇಳು. ನಿಕ್ಕಿತಿಂದ ಏನಾರು ತೊಂದರೆ ಇದ್ದದ, ಮೊದಲಂಗಿದ್ದಾಳು ಈಗ ಎಷ್ಟು ಸೈಲೆಂಟ್ ಆಗಿಬಿಟ್ಟಿದ್ದಾಳು. ನನಗೆ ಬೇಜಾರಾಯ್ತದೆ ನೋಡು. ಅಮ್ಮ ಇಲ್ಲದಕ್ಕೆ ಯಾವ ಥರ ಇದಾಗಿರೋದು ಅಂತವೆ. ಏನು ಭಾಳ ಸೈಲೆಂಟಾಗಿ ತನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೊ ಹೋಯ್ತಾಳಲ್ಲ. ಇವಳಿಗೇನು ಪ್ರಾಬ್ಲಮ್ಮು? ಆ ಮಗ ಉಣ್ಣತ್ತು ತಿನ್ನತ್ತು ಸಹಿಸಂಗಿಲ್ಲ. ಬರೀ ಇದೇ ಆಗೋಯ್ತು ಇವಳ್ದು ಹೊಟ್ಟೆ ಉರಿ ಕೆಲಸಗಳು. ಬೇಡ ಬಿಡು, ನಾವು ಈ ಕಟ್ಕೊಂಡವಳಿಗೋಸ್ಕರ ನನ್ನ ಜೊತೆ ತಂಗಿ ನಾನು ಕೈ ಬಿಡೋಕೆ ಹಾಕಿಲ್ಲ. ಅದೇನಾದ್ರು ಆಗಲಿ, ಇಷ್ಟ ಇದ್ದರೆ ಬರಲಿ, ಕಷ್ಟ ಅಂದರೆ ಅಲ್ಲೇ ಇರಲಿ. ಅವ್ಳಿಗೇನು ತೊಂದರೆ ಕೊಡಬೇಡಿ, ಫೋನು ಮಾಡಬೇಡಿ ನೀವು. ಬಾಗಿ ಅಂತ ಅವಳು ಹೆಚ್ಕೊತಾಳವಳು. ಫೋನ್ಗೇನು ಮಾಡೋಕ್ಕೂ ಹೋಗ್ಬೇಡಿ. ಅಯ್ಯೋ ಹಂಗೆ ಅಂದ್ಬಿಟ್ಟು ಎತ್ತಿಬಿಟ್ರೆ ಸರಿ ಅನ್ಸಾರ. ಹಾಂ, ಈಗ ಬೆಣ್ಣದ ಬೇಡ ಹಾಳಾಗಲಿಲ್ಲ. ನೀನು ಆಟ ಮಾಡಬೇಡ, ನೀನು ಸುಮ್ಮನೆ ಹೋಗಿ ಕರ್ಕೊಬ್ರ ಮಗ. ಕಡ್ಡಿ ತಗೊಂಡೋಗಿ ಗುಡ್ಡ ಮಾಡ್ಕೋಬೇಡ. ನೋಡಜ್ಜಿ, ನಾನಂತೂ ಹೇಳ್ತೇನೆ ಕೇಳ್ಕೊಬಿಡು. ಇಷ್ಟ ಇತ್ತ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಬರಲಿ ಅವಳು, ಇಲ್ವಾ ಅವ್ರ ಮನೇಲಿ ಅವಳು ಇರಲಿ. ಅದಕ್ಕೂ ನಾನು ತಲೆಗೆಡ್ಸ್ಕೊಳಕ್ಕಿಲ್ಲ. ಈಗ ಅವಳಿಗೋಸ್ಕರ ನನ್ನ ತಂಗಿ ನಾನು ದಿಕ್ಕು ಕೆಡ್ಸೋಕೆ ಹಾಕಿಲ್ಲ. ಆ ಬಡ್ಡಿದನ್ನು ಹಚ್ಕೊಂಡು ಕಳಿಸ್ಬಿಟ್ಟು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಇತ್ತಾಗ ನಮ್ಮ ಅಮ್ಮನೂ ಕಳ್ಕೊಂಡಂಗಾಗದೆ, ಇವಳನ್ನು ಕಳ್ಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ. ನಾನು ಏನು ಇವಳಿಂದ ಏನಾರು ಆಗಿದ್ರೆ, ತೊಂದರೆ ಆಗಿದ್ರೆ ಹಿಂಗಂದ್ಲು ಹಂಗಂದ್ಲು ಅಂತ ಬೇಕಾದ್ರೆ ಏನಾರು ಇದು ಮಾಡ್ಬೋದು. ಇವಳಿಂದ ಏನು ತೊಂದರೆ ಆಗಿರೋದು, ಏನು ತೊಂದರೆ ಆಗಿರೋದು ಅಜ್ಜಿ? ನಾನು ಅವೇನಂತ ತಲೆಗೆಡ್ಸ್ಕೊಳಕ್ಕಿಲ್ಲ. ನಾನು ಅವ್ಳು ಬಂದರೂ ಅಷ್ಟೇ, ಇದ್ದರೂ ಅಷ್ಟೇ. ಓಲಿ ಅಲ್ಲೇ ಇರಲಿ ಬಿಡು. ಏನಂತೆ ಸುಮ್ಮನೆ ಈ ವಿಷಯದ ಬಗ್ಗೆ ಮಾತಾಡೇ ಬಿಡಿ ನನ್ನ ಕೊಟ್ಟೆ. ನೋಡಲ್ಲಿ ಹೆಂಗೋಯ್ತಾನೆ ಅಂತ. ಬಾಲ ಮಗ ಆಯ್ತು. ಹಿಂಗೆ ಆಟ ಮಾಡೋದು ಆಗ್ತದ? ಮಗಿನ ಮಕ್ಕ ನೋಡ್ಬೇಕು ನೀನು, ಅವಳ ಮಕ್ಕ ಏನು ನೋಡೋದು? ಏನಕ್ಕ ಇದು ಹಿಂಗಾಡ್ತಾ ಕುಂತಾನೆ? ಕಾಣಕಂತ ಹೋಗವ ಕಾಣಕನ. ಅವಳು ನೋಡೋದು ಹಂಗಾಡ್ತಾಳೆ, ಇವ್ನು ನೋಡ್ರಿ ಹಿಂಗಾಡ್ತಾನೆ. ಎತ್ತಾಗೆ ಅಂತ ಸಾಯೋದು. ಹೋಗಿ ಎತ್ತಾಗೆ ಬಾ ತಗೆ ಅಂದ್ಬಿಟ್ಟು ಕರ್ಕ ಬಂದ್ಬಿಟ್ರೆ ಆಯ್ತದೆ. ಇವನು ಹೋಗ್ನೇವಲ್ನಲ್ಲ ಕಾಣಕನ ಮತ್ತಾಗೆ. ಅವಳು ನೋಡ್ರಿ ಹಂಗಾಡ್ತಾಳೆ. ಎಲ್ಲ ಬೆಣ್ತಾನೆ ಅಷ್ಟು ಚೆನ್ನಾಗಿದ್ದವಳು. ಮಲಗರು ಬಂದೊಳಗೆ ಆಡ್ತಾ ಕುಂತಾಳಲ್ಲ. ಇದನ್ಗೆ ನನ್ನ ಮಗನಿಗೆ ಯಾವಾಗ ಮದುವೆ ಫಿಕ್ಸ್ ಆಯಿತು ಆಗ್ಲಿಂದಂಗೆ ಆಡ್ತಿರೋದು. ಉಟ್ಕರುಬ್ಲಿ ಕನಾಕು, ಉಟ್ಕರುಬ್ಲಿ ಆಗಿರೋದಕ್ಕೆ ನೋಡಿ ಹೇಳ್ನಿಲ್ವೇ, ಬೀರಲ್ಲಿ ಮಡಿಕಂತ ಇಳಿಸ್ತೀನಿ ತಗೊಬಂದ್ಕೊಡು. ಡ್ರೈ ಫ್ರೂಟ್ಸ್ ಅಂದಾಳಂತೆ. ಹಂಗ ಬುದ್ಧಿ ಕಲಿಯೋದು. ಅವ ಇದೆ ಏನು ಹತ್ಕೊಂಡೆ ಕೊಟ್ಬಿಟ್ರೆ ಏನದದು ಏನು? ಎಲ್ಲನೂ ಅವಳೇ ತಿನ್ಬೇಕಾ? ಅವಳೇ ತಿನ್ಬೇಕು, ಅವಳು ಮಗಿನೇ ತಿನ್ಬೇಕಾ? ಎಲ್ಲ ಸುರುಗುರ್ಗು ಮಕ್ಕಳು ತಾನೆ. ಅಯ್ಯೋ ನನ್ನ ಆದ್ನೇ ಕೆಟ್ಟು ಬಂದವಳೆ. ಇನ್ಯಾರು ನೋಡ್ಕೊಂಡಾರೋ ಅನ್ನೋದು ಅವಳು ಮನ್ಸಲ್ಲಿ ಬರ್ಬೇಕು ತಾನೆ. ಬತ್ತದ ಅವಳು ಮನ್ಸಲ್ಲಿ ಬೇರೆ. ಊಟ ಕರ್ಬ್ಲಿಕ್ಕೆ ನಾಕಪ್ಪ ಯಾವ ಮುಂಡೆಗೆ ಬೇಕು. ಏನಾರು ಹೇಗಿದೆ ತಾಯಿ, ಏನಾರು ಹೇಗಿರೋದು? ಇರೋದ ಉಣ್ಕೊಂಡು ತಿನ್ಕೊಂಡು ಇರಿ ಅಂದರೆ ಇರ್ನಾರ್ಕೆ ಹಿಂಗೆ ನಮ್ಮನ್ನ ಹಿಂಗೆ ಹೊಟ್ಟೆ ಉರ್ಸ್ಕೊತಾರಲ್ಲ. ಹಿಂಗೆ ಏನು ಮಾಡೋದು ಹೇಳು ಮತ್ತೆ? ನಿಜವಾಗ್ಲೂ ಏನು ಮಾಡಬೇಕು ಅಂತಲೂ ಗೊತ್ತಾಗಿಲ್ಲ ಕ್ರಮ. ನನಗಂತೂ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗ್ತದೆ. ಅಯ್ಯೋ ಕಾಣೆ ಕಾಣೆ ಏನು ಕತೆ ಏನೋ ಒಂದು ಅರ್ಥ ಆಯ್ತು ತಗೆ. ಹೇಳಷ್ಟೇ ಹೇಳಿದ್ರು ಹಿಂಗೆ ಆಡ್ತಾನೆ ಹೆಂಗೆ ಮಾಡೋದು? ಅಯ್ಯೋ ಇವ್ನು ಕಟ್ಕೊಂಡ್ರೆ ಆಯ್ಕಿಲ್ಲವ. ನೋಡಿ ನಾವೇ ಹೋಗ್ಬಿಟ್ಟು ಕರೆದುಬಿಟ್ಟು ಬರೋದ. ಯಾರ ಬಗ್ಗೆ ಮಾತಾಡ್ಕೊಂಡು ಬವ್ವ ಆಯಿತು ಬಾ ಕಳ್ಸೋಕ್ಕಾಯ್ತದೆ. ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಬೇರೆ ಮನೆಯೋ ಇಲ್ಲ ಬೇರೆ ಎಲ್ಲರೂ ಕಟ್ಟಿ ಕೊಡ್ತೀವಿ ಮನೆಯ. ಅವಳು ಸಪ್ರೇಟ್ ಹೋಯ್ತಾಳೆ, ಬಂದ್ಬಿಡು ಅಂತ ಹೇಳಕ್ಕಾಯ್ತದೆ ಬಾ. ಅಯ್ಯೋ ಓದ್ ನೋಡ ಸುಮ್ಕಿದೆ ಅಂತ ಹ್ಯಾರಿಸ್ ಕಳೀಲಿ ಬಂದ್ಗಿಂದಳು. ಅವಳು ಬರೋಕ್ಕಾಗಿರೋ ಅವಳು ಹೋಯ್ತಿತ್ತಿಲ್ಲ ಕಂದ ಕಾಲೇಜ್ ಕಲಿತಿತ್ತಿಲ್ಲ. ಅಲ್ಲ ಬದುಕಡೋ ಬಾಳಾಡೋರು ಬುದ್ಧಿ ಇದು, ಬದುಕಡೋ ಬಾಳಾಡೋರು ಬುದ್ಧಿಲೇ ಇದು. ಹಿಂಗೆ ಆಡಿದ್ರೆ ಮನೆ ಒಳಗೆ ಹೆಂಗೆ ಮಾಡೋದು? ಕಾಣೆ ಕನಕ ಹೆಂಗೆ ಮಾಡೋದು ಏನೋ ಗೊತ್ತಿಲ್ಲ. ಏನು ಕತೆ ಇವತ್ತಾಗೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.